ಒನ್ ಆಫ್ ದ ಟ್ರೆಡಿಷನಲ್ ಸ್ವೀಟ್ ಹಲಸಿನ ಹಣ್ಣಿನ ಕಡುಬು. ಹೇಗಿದ್ರು ಸೀಸನ್ ಇವಾಗ ಸಿಕ್ತಾಗ ಟ್ರೈ ಮಾಡಿ, ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ಮಾಡಕ್ಕೆ ಫಸ್ಟ್ ಹಣ್ಣಿನ ಬೀಜ ತೆಗೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು, ಕಡುಬುಗೆ ಮೇನ್ ಹಲಸಿನ ಎಲೆ ಇದನ್ನ ತೊಳೆದು ಒರೆಸಿ ಕೋನ್ ಶೇಪ್ ನಲ್ಲಿ ಮಾಡಿಟ್ಕೊಂಡು ಬೆಲ್ಲನ ಕರಗಿಸ್ಕೊಂತಾ ಇದ್ದೀನಿ. ನಂತರ ಬಾಣ್ಲಿಗೆ ತುಪ್ಪ, ಕಟ್ ಮಾಡಿರೋ ಹಲಸಿನ ಹಣ್ಣು, ಬೆಲ್ಲದ ಪಾಕನ ಹಾಕಿ ಇದು ಕುದಿ ಬಂದ ನಂತರ ಇದಕ್ಕೆ ಹಸಿ ಕಾಯಿ ತುರಿ, ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿ ನೀರಿನಂಶ ಆದಷ್ಟು ಹೋಗೋ ತನಕ ಇದನ್ನ ಹುರಿದು ಸ್ಟಫಿಂಗ್ ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಂತರ ಮಿಕ್ಸಿಂಗ್ ಬೌಲ್ಗೆ ಅಕ್ಕಿ ಹಿಟ್ಟು, ಉಪ್ಪು, ತುಪ್ಪ, ಬೆಲ್ಲದ ಪಾಕ ಮತ್ತೆ ನೈಸ್ ಆಗಿ ರುಬ್ಬಿರೋ ಹಲಸಿನ ಹಣ್ಣನ್ನ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಕುದಿಯೋ ನೀರನ್ನ ಹಾಕಿ ಸ್ವಲ್ಪ ಇದನ್ನ ತೆಳ್ಳಗೆನೆ ಕಲಸಿಟ್ಕೊಂಡು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಕೋನ್ ಒಳಗೆ ಹಿಟ್ಟನ್ನ ಹಾಕಿ ನೀಟಾಗಿ ಆದಷ್ಟು ತೆಳ್ಳಗೆ ಇದನ್ನ ಸ್ಪ್ರೆಡ್ ಮಾಡಿ ಇದ್ರೊಳಗೆ ಸ್ಟಫಿಂಗ್ ನ ಹಾಕಿ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ತರ ಎಲ್ಲಾನು ಈ ತರ ಮಾಡಿಟ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಇದನ್ನ ಒಂದ್ 15 ನಿಮಿಷ ಸ್ಟೀಮ್ ಮಾಡಿದ್ರೆ ಅದ್ಭುತ ರುಚಿರೋ ಹಲಸಿನ ಹಣ್ಣಿನ ಕಡುಬು ರೆಡಿ.